ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಿಂಪಲಾಗಿ ಎಗ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನು ರೋಸ್ಟ್ ಮಾಡಬೇಕು. ಅದಕ್ಕೆ ಕೊರಿಯಂಡರ್ 2 ಟೇಬಲ್ ಸ್ಪೂನ್, ಬಡಿಸೊಪ್ಪು 1 ಟೇಬಲ್ ಸ್ಪೂನ್, ಪೆಪ್ಪರ್ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಇಷ್ಟು ಇಂಗ್ರೀಡಿಯೆಂಟ್ಸನ್ನು 1 ನಿಮಿಷ ರೋಸ್ಟ್ ಮಾಡಿ. ಜಾಸ್ತಿ ಹೊತ್ತು ರೋಸ್ಟ್ ಮಾಡಿದರೆ ಕಲರ್ಫುಲ್ ಬ್ಲ್ಯಾಕ್ ಆಗಿ ಸ್ಮೆಲ್ಲೆಲ್ಲ ಚೇಂಜ್ ಆಗ್ತದೆ. 1 ಮಿನಿಟ್ ರೋಸ್ಟ್ ಮಾಡಿ ಇದನ್ನು ಪುಡಿ ಮಾಡಿ ಒಂದು ಸೈಡಲ್ಲಿ ಇಡಬೇಕು. ನೆಕ್ಸ್ಟ್ ಬೇರೆ ಪ್ಯಾನಲ್ಲಿ ಕೊಕೊನಟ್ ಆಯಿಲ್, ಎಗ್ ರೆಸಿಪಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದರೆ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಕೊಕೊನಟ್ ಆಯಿಲ್ ಬಿಸಿ ಆದಮೇಲೆ ಕರಿಬೇವು ಉಂಟಲ್ಲ ಅದನ್ನು ಹಾಕಬೇಕು. ಎಷ್ಟು ಹಾಕಲಿಕ್ಕೆ ಇಷ್ಟುಂಟು ಅಷ್ಟು ನೀವು ಯೂಸ್ ಮಾಡಿ. 3 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿದ್ದೇನೆ. ಚಾಪರ್ ಇದ್ದರೆ ಚಾಪರಲ್ಲಿ ನೀವು ಈರುಳ್ಳಿಯನ್ನು ಚಾಪ್ ಮಾಡಿ, ಇಲ್ಲಾದರೆ ನೈಫ್ ಯೂಸ್ ಮಾಡಿ ಕೂಡ ಸಣ್ಣದಾಗಿ ಚಾಪ್ ಮಾಡಿ ತೆಗೀರಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು. ಆನಿಯನ್ ಒಳ್ಳೆ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕಿ ಅದರ ಸ್ಮೆಲ್ ಹೋಗುವವರೆಗೆ ಫ್ರೈ ಮಾಡಬೇಕು. 3 ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕೊಚ್ಚಿ ಹಾಕಿದ್ದೇನೆ. 2 ದೊಡ್ಡ ಟೊಮ್ಯಾಟೊ ಗ್ರೈಂಡ್ ಮಾಡಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾದರೆ ಸಣ್ಣದಾಗಿ ಅದನ್ನು ಚಾಪ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಟೊಮ್ಯಾಟೊ, ಆನಿಯನ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದರ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಒಳ್ಳೆ ಸಾಫ್ಟ್ ಆಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಫ್ರೈ ಮಾಡಿ ತೆಗಿಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಉಪ್ಪು ಹಾಕಿ ಇದು ಒಳ್ಳೆ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಾವು ಪುಡಿ ಮಾಡಿದ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಅದನ್ನೆಲ್ಲ ಹಾಕಿ. ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್ ಹಾಕಿ 1 ನಿಮಿಷ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕಿ ಇದನ್ನು ಫ್ರೈ ಮಾಡಿ. ಯಾಕೆಂದರೆ ನೀರು ಹಾಕೋದರಿಂದ ಅದರ ರೋಸ್ಟೆಲ್ಲ ಉಂಟಲ್ಲ ಸ್ಮೆಲ್ಲೆಲ್ಲ ಚೇಂಜ್ ಆಗೋದಿಲ್ಲ. ಇಲ್ಲಾದರೆ ಡೈರೆಕ್ಟಾಗಿ ಹಾಗೆ ನಾವು ಹುಡಿಯೆಲ್ಲ ಹಾಕಿ ಫ್ರೈ ಮಾಡಿದಾಗ ಏನಾಗ್ತದೆ ಅಂದರೆ ಸ್ಮೆಲ್ಲೆಲ್ಲ ಫುಲ್ ಚೇಂಜ್ ಆಗ್ತದೆ, ಕಲರೆಲ್ಲ ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದರೆ ಒಳ್ಳೆಯದು. ನೆಕ್ಸ್ಟ್ ಬಾದಾಮ್ 2 ಟೇಬಲ್ ಸ್ಪೂನು ಸ್ವಲ್ಪ ನೀರು ಹಾಕಿ ಅದನ್ನು ಗ್ರೈಂಡ್ ಮಾಡಿ ಹಾಕಿದ್ದೇನೆ. ಬಾದಾಮ್ ಬದಲು ನಿಮಗೆ ಗೋಡಂಬಿ ಕೂಡ ಯೂಸ್ ಮಾಡ್ಬೋದು. ಬಾದಾಮ್ ಪೇಸ್ಟ್ ಹಾಕಿ 1 ನಿಮಿಷ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ಮೇಲೆ ನಿಮ್ಮ ಗ್ರೇವಿ ಉಂಟಲ್ಲ ಎಷ್ಟು ಥಿಕ್ನೆಸ್ ಬೇಕು ಅಷ್ಟು ನೀರು ಹಾಕಿ ಇದನ್ನು ಅಡ್ಜಸ್ಟ್ ಮಾಡಿದರೆ ಆಯಿತು. ಚಪಾತಿಗೆ, ಪರೋಟ ಇದಕ್ಕೆಲ್ಲ ಸೂಪರಾಗಿ ಬರ್ತದೆ ಈ ಗ್ರೇವಿ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಗ್ರೇವಿ ಒಳ್ಳೆ ಕುದಿ ಬರುವಾಗ ಎಗ್ಗನ್ನು ನಾನು ಆಲ್ರೆಡಿ ಬಾಯ್ಲ್ ಮಾಡಿಟ್ಟಿದ್ದೇನೆ. ನಾನಿಲ್ಲಿ 7 ಎಗ್ ಯೂಸ್ ಮಾಡಿದ್ದು. ಇದಕ್ಕಿಂತ ಜಾಸ್ತಿ ಎಗ್ ಬೇಕಾದರೆ ನಿಮಗೆ ಯೂಸ್ ಮಾಡ್ಬೋದು. ಎಗ್ ಹಾಕಿದ ಮೇಲೆ ಈ ಗ್ರೇವಿಯನ್ನು ಉಂಟಲ್ಲ 10 ನಿಮಿಷ ಒಳ್ಳೆ ಕುದಿ ಬರಿಸಬೇಕು. ಆವಾಗ ಈ ಗ್ರೇವಿ ಸ್ವಲ್ಪ ಡ್ರೈ ಆಗಿಬಿಟ್ಟು ಕರೆಕ್ಟ್ ಥಿಕ್ನೆಸ್ಸಲ್ಲಿ ಬರ್ತದೆ. ಇದೀಗ ನಾನು ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ. ಬ್ಯಾರೀಸ್ ಚಾನಲ್ ಉಂಟು, ಆ ಚಾನಲ್ ಕೂಡ ನಿಮಗೆ ನೋಡಲಿಕ್ಕೆ ಮನಸ್ಸಿದ್ರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಅಲ್ಲಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಗ್ರೇವಿ ಎಲ್ಲ ಡ್ರೈ ಆಗಿ ಕರೆಕ್ಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.